ನಮ್ಮ ಮುಖ್ಯಮಂತ್ರಿಗಳು ಎಂದೂ ಕೂಡ ಒಂದು ತಪ್ಪನ್ನು ಮಾಡಲಿಲ್ಲ. ಒಂದು ಕಪ್ಪು ಚುಕ್ಕೆ ಇಲ್ಲದೇ ಇಲ್ಲಿವರೆಗೂ ಕೂಡ ಭಾಳ ಯಶಸ್ವಿಯಾಗಿ ರಾಜ್ಯವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಪಕ್ಷದ ಕೈಗೊಂಬೆ ಆಗಿ ವರ್ತನೆ ಮಾಡುವಂಥದ್ದು ಖಂಡನಾರ್ಹ. ಏನು ವಿಜಯೇಂದ್ರ ಇದ್ದಾರೆ, ಯಡಿಯೂರಪ್ಪನ ಮಗ ರಾಜ್ಯಾಧ್ಯಕ್ಷರು, ಇಡೀ ರಾಜ್ಯ ಕಂಡಂಥ ದೊಡ್ಡ ಹಗರಣದ ರೂವಾರಿ ಕುಮಾರಸ್ವಾಮಿ ಮಗನನ್ನು ನಾನು ನೋಡ್ತಾ ಇದ್ದೆ. ಏನು ಇವ್ರ ಮಕ್ಕಳೇ ಬೆಳೆದು ಬಿಡ್ಬೇಕಾ? ಯಾರು ಬಡವ್ರ ಮಕ್ಕಳೇನು ರಾಜಕೀಯ ಮಾಡಬಾರ್ದಾ? ಅದು ಪಾದಯಾತ್ರೆ ಥರ ಇರಲಿಲ್ಲ. ಈ ಟೂರಲ್ಲಿ ಟ್ರಿಪ್ಪು ತಮಾಷೆ ಮಾಡ್ಕೊಂಡು ಹೋಗ್ತಾರಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಇದ್ದವ್ರಿಗೆ ಕುಮಾರಸ್ವಾಮಿ ಆಗಲಿ ಪ್ರೀತಮ್ ಗೌಡ್ರ ಆಗಲಿ ಸಮಯ ಸಿಕ್ಕಾಗೆಲ್ಲ ಇವ್ರನ್ನ ಅವ್ರು ಮುಗಿಸ್ಬೇಕು, ಅವ್ರನ್ನ ಇವ್ರು ಮುಗಿಸ್ಬೇಕು ಅಂತ ಹೊರಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ವಿಚಾರಕ್ಕೆ ಹೋದರೆ ಇವತ್ತೆಲ್ಲ ರಾಜ್ಯದಲ್ಲಿ ಒಬ್ಬ ಸಮಯ ಸಾಧಕ ಏನಾದರೂ ಅಧಿಕಾರ ಸಿಗ್ತದೆ ಅಂತೇಳಿ ಇನ್ನೊಬ್ಬರು ಮನೆಗೆ, ಬಿಜೆಪಿ ಮನೆಗೆ, ಕಾಂಗ್ರೆಸ್ ಮನೆಗೆ ಅಲಿತಾ ಇರೋ ವ್ಯಕ್ತಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ. ಈ ರಾಜಕೀಯದ ವ್ಯಭಿಚಾರಿ ಕುಮಾರಸ್ವಾಮಿ. ಪ್ರೊಟೆಸ್ಟು ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿಯವರ ಮೇಲೆ ಏನು JDS ಮತ್ತು BJP ಒಂದು ಆರೋಪವನ್ನು ಮಾಡಿದ್ದಾರೆ ಮೂಡ ಹಗರಣದಲ್ಲಿ. ಆರೋಪ ಸತ್ಯಕ್ಕೆ ದೂರವಾದದ್ದು. ಎಲ್ಲೋ ಒಂದು ಕಡೆ ಇಲ್ಲಿವರೆಗೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಂದೂ ಕೂಡ ಒಂದು ತಪ್ಪನ್ನು ಮಾಡಲಿಲ್ಲ. ಒಂದು ಕಪ್ಪು ಚುಕ್ಕೆ ಇಲ್ಲದೇ ಇಲ್ಲಿವರೆಗೂ ಕೂಡ ಭಾಳ ಯಶಸ್ವಿಯಾಗಿ ರಾಜ್ಯವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ BJP ಮತ್ತು JDS ಸರ್ಕಾರವನ್ನು ತೆಗಿಬೇಕು, ವಾಮ ಮಾರ್ಗದಲ್ಲಿ ಇದನ್ನು ಏನಾದರೂ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಬೀಳಿಸುವಂಥ ಹುನ್ನಾರವನ್ನು ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮಸಿ ಬಳಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಅವ್ರನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಒತ್ತಡವನ್ನು ತಂದು ಅವ್ರ ಕೈಯಲ್ಲಿ ನೋಟಿಸ್ ಇಶ್ಯೂವನ್ನು ಮಾಡುವಂಥದ್ದು, ನಮ್ಮ ಕಾಂಗ್ರೆಸ್ ಪಕ್ಷವನ್ನು, ನಮ್ಮ ಮುಖ್ಯಮಂತ್ರಿಗಳನ್ನ ಹತ್ತಿಕ್ಕುವಂಥ ಕೆಲಸವನ್ನು ಎರಡೂ ಪಕ್ಷಗಳನ್ನು ಮಾಡ್ತಾ ಇರೋದನ್ನು ವಿರುದ್ಧ ಅದನ್ನು ಖಂಡಿಸಿ ನಾವೆಲ್ಲ ಮುಖಂಡರುಗಳು ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಲೀಡರ್ಸು, ಕಾರ್ಯಕರ್ತರುಗಳು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಉದ್ದೇಶ JDS ಮತ್ತು BJPಯ ಒಂದು ನಡೆಯನ್ನು ವಿರೋಧಿಸಿ ನಾವು ಧರಣಿ ಮಾಡ್ತಕ್ಕಂಥದ್ದು. ಅದು ಅವೈಜ್ಞಾನಿಕ. ಅವರು ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿದ್ದಂಥ ರಾಜ್ಯಪಾಲರು ಎಲ್ಲವನ್ನು ತಿಳ್ಕೊಂಡಿರ್ತಾರೆ. ತಿಳ್ಕೊಂಡು ಕೂಡ ಯಾವುದೋ ಒಂದು ಪಕ್ಷದ ಕೈಗೊಂಬೆ ಆಗಿ ವರ್ತನೆ ಮಾಡುವಂಥದ್ದು ಖಂಡನಾರ್ಹ. ಹಾಗಾಗಿ ಇದನ್ನೇ ಖಂಡಿಸಿ ಇವತ್ತು ನಾವು ಮಾಡ್ತಾ ಇರುವಂಥದ್ದು. ಇದು ಅವರಿಗೆ ಶೋಭೆ ತರೋದಿಲ್ಲ ಅಂಥೇಳಿ ಇದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದರೆ ಹೇಳಿದ್ರೆ ಇಡೀ ರಾಜ್ಯದ ಜನ ಅವ್ರನ್ನ ಚುನಾಯಿತರಾಗಿ ಗೆಲ್ಲಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿರುವಂಥದ್ದು. 137 ಜನ ಶಾಸಕರನ್ನ ಅವ್ರನ್ನ ಆರಿಸಿದಂಥದ್ದು. ಹಂಗೆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಬೇಡಿ, ಇದು ಒಳ್ಳೆಯದಲ್ಲ, ಈ ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತೀರಾ ನೀವು ಅಂತೇಳಿ ಅದರ ವಿರುದ್ಧವಾಗಿ ನಾವು ಇವತ್ತು ಖಂಡಿಸುವಂಥದ್ದು. BJPಯಲ್ಲಿ ಅಲ್ಲೇ 4 ಪಂಗಡಗಳಾಗಿದೆ. ಯತ್ನಾಳದವ್ರದ್ದು ಒಂದು ಪಂಗಡ, ಆಮೇಲೆ ಇವ್ರದ್ದು ನಮ್ಮ ಅಶೋಕ್ ಅವ್ರದ್ದು ಒಂದು ಪಂಗಡ, ಇನ್ನೊಂದು ಯಡಿಯೂರಪ್ಪ ಏನು ವಿಜಯೇಂದ್ರ ಇದ್ದಾರೆ, ಯಡಿಯೂರಪ್ಪನ ಮಗ ರಾಜ್ಯಾಧ್ಯಕ್ಷರು, ಇಡೀ ರಾಜ್ಯ ಕಂಡಂಥ ದೊಡ್ಡ ಹಗರಣದ ರೂವಾರಿ. ಏನು ಲಾಸ್ಟ್ ಅವರಪ್ಪ ಇದ್ದರು, ಏನೆಲ್ಲ ಹಗರಣಗಳು ನಡೆದಿದ್ದಾವೆ ಆ ಕಡತಗಳಿಗೆ ಯಡಿಯೂರಪ್ಪನ ಡೂಪ್ಲಿಕೇಟ್ ಸಹಿ ಹಾಕಿ ಇವತ್ತೇನಾದರೂ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ನೇರವಾಗಿ ವಿಜಯೇಂದ್ರ ಕಾರಣ. ಅಂಥ ಕೆಟ್ಟ ಕೆಲಸ ಮಾಡಿದಂಥ ವ್ಯಕ್ತಿ ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಈ ಎಲ್ಲ ಕೆಟ್ಟದ್ದನ್ನೇ ಮಾಡಿ ಈ ರಾಜ್ಯವನ್ನು ಲೂಟಿ ಮಾಡಿ ಈ ಯಂಗ್ಸ್ಟರ್ಗಳು ಅವ್ರು ಏನು ಅವ್ರ ಜೊತೆ ಚೇಲಗಳು ಇಟ್ಕೊಂಡಿದ್ದಾರೆ, ಆ ಚೇಲಗಳೆಲ್ಲ ಹೇಳ್ತಾರಲ್ಲ ಬ್ಲ್ಯಾಕ್ ಮೇಲರ್ಸು, ಎಲ್ಲ ಡೂಪ್ಲಿಕೇಟ್ ಸೈನ್ ಮಾಡುವಂಥದ್ದು, ಅಧಿಕಾರಿಗಳು ಎದುರಿಸಿ ಬೆದರಿಸಿ ವಾಮಮಾರ್ಗವನ್ನು ಹಿಡಿದು ದುಡ್ಡು ಮಾಡೋವಂಥವ್ರು, ಇಂಥವ್ರನ್ನೇ ಆತ ಇಟ್ಕೊಂಡಿರೋದು. ನಾಳೆ ಆತನ ನೇತೃತ್ವದಲ್ಲಿ ಏನಾದರೂ ಈ ರಾಜ್ಯ ಏನಾದರೂ ಸರ್ಕಾರ ಬಂತು ಅಂತ ಹೇಳಿದ್ರೆ ಆ ದೇವರೇ ಕಾಪಾಡಬೇಕು ಈ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ನಾಲಾಯಕ್ ಈ ರಾಜ್ಯದ ಒಬ್ಬ BJP ಅಧ್ಯಕ್ಷನಾಗಲಿಕ್ಕೆ ನಾನು ಒಂದು ಹೇಳ್ತೀನಿ ಮುಂದುವರೆದಂಗೆ, ಎಲ್ಲೋ ಒಂದು ಕಡೆ ಜಾತಿಯ ಪ್ರಭಾವದಿಂದ ಅವ್ರ ಅಪ್ಪನ ಹೆಸರಿಟ್ಟುಕೊಂಡು ಇಲ್ಲಿ ರಾಜಕೀಯವನ್ನು ಮಾಡುವಂಥದ್ದು ಒಂಥರ ಅಸಹ್ಯದ ವಾತಾವರಣ ಅಂತೇಳಿ ನಾನು ಹೇಳ್ತೀನಿ. ಹೋರಾಟ ಅಂತ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಈ ಸಮಾಜಕ್ಕೆ, ಜನತೆಗೆ ಏನಾದರೂ ಒಂದು ಪ್ರಾಮಾಣಿಕವಾದ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರನ್ನ ಬದುಕಟ್ಟುಕೊಡ್ಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಬರಬೇಕು. ಇವನ್ನ ಅಪ್ಪನ ಹೆಸರು ಹೇಳ್ಕೊಂಡು ಯಾರೋ ಈಗ ಕುಮಾರಸ್ವಾಮಿ ಮಗನೂ ನಾನು ನೋಡ್ತಾ ಇದ್ದೆ. ಏನು ಇವ್ರ ಮಕ್ಕಳೇ ಬೆಳೆದು ಬಿಡ್ಬೇಕಾ? ಯಾರೋ ಬಡವ್ರ ಮಕ್ಕಳೇನು ರಾಜಕೀಯ ಮಾಡಬಾರ್ದಾ? ಇನ್ನೊಬ್ರು ಬಂದು ಇಲ್ಲಿ ಇದನ್ನು ಸಮಾಜ ಸೇವೆ ಮಾಡಬಾರ್ದಾ? ಏನೆಲ್ಲ ಬರ್ಕೊಟ್ಬಿಟ್ಟಿದ್ದಾರಾ? ಇದು ಅಸಹ್ಯದ ರಾಜಕಾರಣ. ಮುಂದೆ ಜನಗಳು ಎಚ್ಚೆತ್ಕೋಬೇಕು. ಅವ್ರವ್ರ ಮಕ್ಕಳನ್ನೆಲ್ಲ ಬೆಳೆಸ್ತಾ ಇದ್ರೆ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಇಡೀ ರಾಜ್ಯವನ್ನು ಲೂಟಿ ಮಾಡಿ ಖಾಲಿ ಮಾಡ್ತಾರೆ.
ಒಳ್ಳೆ ಹೋರಾಟಗಾರನ ಹುಟ್ಟಾಕಿ, ನೀವು ಒಳ್ಳೆ ವ್ಯಕ್ತಿತ್ವವ್ರನ್ನ ಹುಟ್ಟಾಕಿ ಅಂತೇಳಿ ನಾನು ಕೂಡ ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೆನ್ನೆ ನೋಡ್ತಿದ್ದೆ ನಾನು ಅವ್ರನ್ನ ಇದನ್ನು ಪಾದಯಾತ್ರೆ ಎಲ್ಲ ನೋಡ್ತಿದ್ದೆ. ಅದು ಪಾದಯಾತ್ರೆ ಥರ ಇರಲಿಲ್ಲ. ಈ ಟೂರಲ್ಲಿ ಟ್ರಿಪ್ಪು ತಮಾಷೆ ಮಾಡ್ಕೊಂಡು ಹೋಗ್ತಾರಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಇತ್ತು. ಅವ್ರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಏನೋ ಅವ್ರ ಅಪ್ದಿರ ಹೆಸರುಗಳು ಕಂಡು ರಾಜಕೀಯಕ್ಕೆ ಬಂದುಬಿಟ್ಟಿದ್ದಾರೆ. ಇದೆಲ್ಲೋ ಒಂಥರ ನಗೆ ಪಾಟ್ಲ ಥರ ಕಾಣಿಸ್ತಾ ಇದೆ ನನ್ನ ಪ್ರಕಾರ. ಕಾಂಗ್ರೆಸ್ ಪಕ್ಷ ಭಾಳ ಕೆಲಸ ಮಾಡ್ತಿದೆ. ಎಲ್ಲೋ ಬಡ ಜನಗಳಿಗೆ ಒಂದು ಧ್ವನಿ ಆಗಿದೆ. ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದೇವೆ. ಅದು ಇನ್ನೂ ಕಾಯಬೇಕಲ್ಲ. ಇನ್ನೂ 3-4 ವರ್ಷ ಇದೆ. ಅದಕ್ಕೆ ಜನಗಳು ತಾನೇ ತೀರ್ಪು ಕೊಡೋದು, ಯಾರು ತೀರ್ಪು ಕೊಡೋದಲ್ವಲ್ಲ. ಹಾಗಾಗಿ ಆ ತೀರ್ಪಿಗೆ ನಾವು ತಲೆಬಾಗೋಣ. ಈಗೇನಿದೆ ಸರ್ಕಾರವನ್ನು ನಡೆಸ್ಲಿಕ್ಕೆ ಬಿಡಿ. ಎಲ್ಲೋ ಒಂದು ಕಡೆ ಒತ್ತಡ ಹಾಕೋದು, ಎಲ್ಲೋ ಒಂದು ಕಡೆ ಇದು ಮಾಡೋದು, ಅದೆಲ್ಲ ಬೇಡ. ಜನಗಳು ತೀರ್ಮಾನ ಮಾಡ್ತಾರೆ, ಜನಗಳೇ ಬಿಡೋಣ ನಾವೆಲ್ಲ ಅಂತೇಳಿ ನಾನು ಹೇಳಿ. ಈಗ ಏನಾಗ್ತದೆ, ಯಾರೇ ಒಬ್ಬ ಎದುರಾಳಿ ಬಲಿಷ್ಠ ವ್ಯಕ್ತಿಗಳನ್ನ ನೋಡ್ತಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂಥರ ಹುಲಿಗಳಿದ್ದ ಹಾಗೆ. ಇವ್ರನ್ನೇ ಎಣೆದ್ಬಿಟ್ರೆ ಮಿಕ್ಕಿದ್ದು ಹೆಂಗೋ ದಾರಿ ಸಲೀಸಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಆರೋಪ ಮಾಡೋದು, ಅವ್ರಿಗೆ ಒತ್ತಡ ಹಾಕೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರು ಯಾರು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಅಂತೇಳಿ ನನ್ನ ಭಾವನೆ. ಇದರಿಂದ ಈಚೆ ಬರ್ತಾರೆ, ಈ ಕಪ್ಪು ಚಿಕ್ಕೆಯಿಂದ ಈಚೆ ಬರ್ತಾರೆ, ಎಲ್ಲೋ ಸರಾಗವಾಗಿ ನಡೀತದೆ. ಇದ್ಯಾವುದು ನಡೆಯೋದಿಲ್ಲ. ಏನು BJP ಮತ್ತು ದಳ ಏನು ಸಂಚು ಮಾಡ್ತಿದ್ದಾರೆ, ಈ ಸಂಚುಗಳು ಯಾವ ಯಶಸ್ವಿ ಆಗೋದಿಲ್ಲ. 4 ವರ್ಷ ಆರಾಮಾಗಿ ಸರ್ಕಾರ ನಡೀತದೆ. ಮತ್ತೆ ಜನಗಳು ಆಯ್ಕೆ ಮಾಡಿ ಇನ್ನೊಂದು 5 ವರ್ಷ ಮತ್ತೆ ಎಕ್ಸ್ಟ್ರಾ ನಡೀತದೆ ಅಂತೇಳಿ ನನ್ನ ಭಾವನೆ. ಇದೆಲ್ಲೋ ಅಗಲಗನಸು. ವಿಜಯೇಂದ್ರ ಆಲೆ ನೆನ್ನೆ ನೋಡ್ತಿದ್ದೆ, ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಇವೆಲ್ಲ ಅಗಲಗನಸು. ಈಗೆಲ್ಲ 420ಗಳೆಲ್ಲ ಬಂದು ಮತ್ತೆ ಕೂತ್ಕೊಂಡ್ರೆ, ರಾಜ್ಯ ಆಳೋದು ಕೂತ್ಕೊಂಡ್ರೆ ಏನಾಗಬೇಕು ರಾಜ್ಯದ ಗತೆ? ಕುಮಾರಸ್ವಾಮಿ ಮಗ ಯಡಿಯೂರಪ್ಪನ ಮಗನೇ ಆಗ್ಬಿಟ್ರೆ ಇದಕ್ಕೇನು ಅದಕ್ಕೆ ಅರ್ಥ ಇದೆಯಾ? ಎಲ್ಲೋ ಒಂದು ಕಡೆ ನಾನು ಅನ್ಕೋತೀನಿ, ಬೇರೆ ದಳದಲ್ಲಿ BJPಲಿ ಬೇರೆ ನಾಯಕರುಗಳೇ ಇಲ್ವಾ? ಎಂತೆಂಥ ನಾಯಕರುಗಳಿದ್ದಾರೆ. ಅವ್ರನ್ನೆಲ್ಲ ತುಳಿದು ಮೇಲೆ ಬರುವಂಥದ್ದು. ಯತ್ನಾಳವ್ರು ಹೇಳ್ತಾ ಇದ್ರು, ಅವರೆಲ್ಲ 420 ಅವರೆಲ್ಲ ಸೈಗಳನ್ನೆಲ್ಲ ಇವತ್ತು ಕಡಿತ ತೆಗೆದು ಏನಾದರೂ ತನಿಖೆ ಮಾಡಿದ್ರೆ ಅವರೆಲ್ಲ ಈಗ ಜೈಲಲ್ಲಿ ಇರ್ತಾರೆ ಅವರೆಲ್ಲ. ಅದನ್ನೆಲ್ಲ ನಮ್ಮ ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ. ಯಾರ್ಯಾರು ಅವರು ಕಡಿತಕ್ಕೆ ಸಹಿ ಹಾಕಿದ್ದಾರೆ ಯಡಿಯೂರಪ್ಪನವರು, ಆ ಕಡಿತಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಏನು ಇವರು ತಪ್ಪು ಮಾಡಿದ್ದಾರೆ, ತಪ್ಪು ಕಂಡು ಬಂದಲ್ಲಿ ಇವರಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾನು ಕೂಡ ಆಗ್ರಹ ಮಾಡ್ತೀನಿ. ಇವರು ಏನಾಗ್ತಾ ಇದೆ ಗೊತ್ತಾ ಸರ್, ಈ BJPಯಲ್ಲೂ ಕೂಡ ಹಾಸನ BJPಯಲ್ಲೂ 4 ಬಣಗಳಿದ್ದಾವೆ. ಪ್ರೀತಮ್ ಗೌಡ್ರದ್ದೊಂದು ಬಣ, ಉಲ್ಲಳ್ಳಿ ಸುರೇಶ್ದೊಂದು ಬಣ, ಹಳೆ BJP ಇರೋದೊಂದು ಬಣ. ಇದೆಲ್ಲ ನಾವು ಕೂಡ ನೋಡ್ತಾ ಇದ್ವಿ. ಅವರ ಆಂತರಿಕ ಅದು ಅಭಿಪ್ರಾಯ, ಅದಕ್ಕೆ ನಾವು ತಲೆ ಹಾಕಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಆಗಲಿ, ಪ್ರೀತಮ್ ಗೌಡ್ರ ಆಗಲಿ, ಸಮಯ ಸಿಕ್ಕಾಗೆಲ್ಲ ಇವ್ರನ್ನ ಅವ್ರು ಮುಗಿಸ್ಬೇಕು, ಅವ್ರನ್ನ ಇವ್ರು ಮುಗಿಸ್ಬೇಕಂತ ಹೊರಡ್ತಾ ಇದ್ದಾರೆ. ಬಟ್ ಈಗ ಸದ್ಯದ ಪರಿಸ್ಥಿತಿಲಿ ನಮ್ಮ MP ಗೆಲ್ಲ BJPಯವರು ಒಂದಿಷ್ಟು ವೈಯಕ್ತಿಕವಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ಅವರಿಗೆ ಒಂದು ಥ್ಯಾಂಕ್ಸ್ನ ಹೇಳ್ತೀವಿ. ಅವರು ಇದನ್ನೇನು ಇದ್ಬಿಟ್ಟು ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ಬಟ್ ಕುಮಾರಸ್ವಾಮಿ ವಿಚಾರಕ್ಕೆ ಹೋದರೆ ಇವತ್ತೆಲ್ಲ ರಾಜ್ಯದಲ್ಲಿ ಒಬ್ಬ ಸಮಯ ಸಾಧಕ, ಏನಾದರೂ ಅಧಿಕಾರ ಸಿಗ್ತದೆ ಅಂತೇಳಿ ಇನ್ನೊಬ್ಬರು ಮನೆಗೆ, BJP ಮನೆಗೆ, ಕಾಂಗ್ರೆಸ್ ಮನೆಗೆ ಅಲಿತಾ ಇರೋ ವ್ಯಕ್ತಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ. ಈ ನನ್ನ ಪ್ರಕಾರ ರಾಜಕೀಯ ನಿರ್ಗತಿಕ. ಸಮಯ ಸಿಕ್ಕಿದ್ರೆ ಅಲ್ಲೇನೋ ಈಗ ನಾಳೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡ್ತೀವಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಮನುಷ್ಯ ಓಡ್ ಬಂದುಬಿಡ್ತಾನೆ. ಈತನಿಗೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಯಾವಾಗ ಈತ ರಾಜಕೀಯಕ್ಕೆ ಬಂದರು ಕುಮಾರಸ್ವಾಮಿ ಅವರು, ಅವತ್ತಿಂದ ಈ ರಾಜಕೀಯದ ವ್ಯಭಿಚಾರಿ ಕುಮಾರಸ್ವಾಮಿ. ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಮಾಡ್ತಾ ಇಲ್ಲ, ಬಹಳ ಕೆಟ್ಟ ರೀತಿಯಲ್ಲಿ ರಾಜಕೀಯವನ್ನು ಬಳಸ್ಕೊತಾ ಇದ್ದಾರೆ. ಅವ್ರ ಅಪ್ಪನ್ನ ಪ್ರಧಾನಿ ಮಂತ್ರಿಯನ್ನು ಮಾಡ್ತು ಕಾಂಗ್ರೆಸ್ ಪಕ್ಷ, ಈತನ್ನ ಒಂದು ಸರಿ ಮುಖ್ಯಮಂತ್ರಿ ಮಾಡ್ತು. ಆ ಋಣ ತೀರಿಸೋ ಯೋಗ್ಯತೆಗಳಿಲ್ಲ ಇವರಿಗೆ. ಇಲ್ಲಿ MP ಗಳಿಸಿದ್ವಿ ಲಾಸ್ಟ್ ಟೈಮ್ ಅವರ ಮಗನ. ಆ MP ಆಮೇಲೆ ಏನೇನು ಮಾಡ್ದ ಅಂತೇಳಿ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ನಾವು ಮಾತಾಡೋದು ಬೇಡ, ಜನನೇ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ನೈತಿಕತೆ, ರಾಜಕೀಯ ಅರ್ಹತೆ, ಯೋಗ್ಯತೆ ಯಾವೂ ಇಲ್ಲ. ಸುಮ್ಮನೆ ಏನೋ ಇವ್ರ ಹೆಸರು ಹೇಳ್ಕೊಂಬಂದ್ಬಿಟ್ಟವನೇ ಮನುಷ್ಯ. ಯಾರೋ ಅವರ ಅಪ್ಪನ ಹೆಸರು ಹೇಳ್ಕೊಂಬಂದಿದ್ದಾರೆ, ದೇವೇಗೌಡರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ. ಬಟ್ ಈ ಮಕ್ಕಳೆಲ್ಲ ಆ ಥರ ಇಲ್ಲ. ಅವರ ಹೆಸರಿಗೆ ಕಪ್ಪು ಮಸಿ ಬಳಿಬೇಕಂತ ಇವರೆಲ್ಲ ಹುಟ್ಟಿರೋದು ಸಮಯ ಸಾಧಕರು, ಅಧಿಕಾರದಾಹಿಗಳು ಅಂತೇಳಿ ನಾನು ಇಷ್ಟಪಡ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.